ಜಿಂಕೆಗಳನ್ನ ನೋಡ್ಬೋದು. ಚಿಕನ್ ವಾಶ್ ಮಾಡ್ಕೊಂಡು ಕಡೆ ಓಡ್ತಾ ಇದೆ ನೋಡ್ಬೋದು. ಏನು ಚಿಕನ್ ಇಲ್ಲ ನೋಡು, ಕಟ್ಟಾಗೋಯ್ತು. ಇದ್ರ ಮೇಲೆ ಗ್ರಿಲ್ ಮಾಡೋಣ. ಹಿಂಗ ಹೋಗಿದ್ ನಾವು. ಹೀಗೆ ಹೋಗೋಣ ನಡಿ ಗುರು. ಇಲ್ಲೇನ ರೋಡ್ ಇದ್ದಂಗೆ ಇಲ್ಲ, ಹೀಗೆ ಬೇಡ, ಹೀಗೆ ಬೇಡ. ಅದು ಹಳ್ಳಿಗೆ ಹೋಗುತ್ತೆ, ನಾವು ಹೀಗೆ ಹೋಗೋಣ ನಡಿ. ಲೊಕೇಶನ್ ಗೊತ್ತಾ ನಿನ್ಗೆ? ಗೊತ್ತು, ನಡಿ ನಡಿ. ಇಲ್ಲಿ ಇನ್ನೆಲ್ಲ ನೀರಿತ್ತು ಗುರು ಮೊದಲು. ನೋಡಿ ಎಲ್ಲ ನೀರೆಲ್ಲ ಒಣಗೋಗಿದೆ ನೋಡಿ. ಕೆರೆ ಇದ್ದಿದ್ದ ಇದೆಲ್ಲ. ಆ ಕಡೆ ಮೇನ್ ರೋಡ್ ಇದೆ, ಬಸ್ ಇದೆ. ಏನ್ ಗುರು ರೋಡೇ ಸರಿ ಇಲ್ಲ, ಇದು ಎಲ್ಲ ಆಫ್ ರೋಡು. ಏನ್ ಗುರು ಈ ರೋಡಲ್ಲೇ ಈಗ ಓಡಿಸಿಲ್ಲ ಅಂದ್ರೆ ಇನ್ನು ನಾಳೆ ದಿವಸ ಲದಾಖ್ ಹೋದಾಗ ಏನ್ ಮಾಡ್ತೀವಿ? ಲದಾಖ್ ಹೋದ್ರೆ ಬೇರೆ ಗಾಡಿ ಇರುತ್ತೆ, ಈ ಗಾಡಿಯಲ್ಲಿ ಇರಕ್ಕೆ. ಈ ಗಾಡಿಯಲ್ಲಿ ಹೋದ್ರೇನು ಕಷ್ಟ, ಅದಕ್ಕೇನಿದ್ರು ಒಳ್ಳೆ ಗಾಡಿ. ಹೀಗೆ ನಡಿ, ಹೀಗೆ ನಡಿ. ಹೇಗೆ ಹೋಗ್ತಿದ್ಯಾ? ಈ ಕಡೆ ಅಲ್ಲ? ಹಾಂ, ಈಗ ನಡಿ. ಇನ್ನು ಸ್ವಲ್ಪ ದೂರ ಹೋದ್ರೆ ಒಳಗಡೆ ಕಂಪ್ಲೀಟ್ ಫಾರೆಸ್ಟ್ ಬರುತ್ತೆ ಗುರು. ಅಲ್ಲಿ ಹೋಗೋಣ, ಅಲ್ಲಿ ಎಲ್ಲಿರೋಣ, ಅಲ್ಲಿ ಮರಗಳಿದೆ ನೋಡು, ಅಲ್ಲಿ ಹೋಗೋಣ. ಅಲ್ಲಿ ಹೋಗೋಣ, ಹೀಗೆ ನಡಿ. ಈ ಕಡೆಯಿಂದ ರಾತ್ರಿ ಬರೋವಾಗ ಕಾಣಿಸುತ್ತಾ ರೋಡು? ಏನು ಕಾಣಿಸುತ್ತಾ? ಸೊ ಹಲೋ ಫ್ರೆಂಡ್ಸ್, ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ನಾನಂತೂ ಫುಲ್ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಮತ್ತೊಂದು ಹೊಸ ಲೊಕೇಶನ್ಗೆ ಕ್ಯಾಂಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಫ್ರೆಂಡ್ಸ್, ಮತ್ತೇನಂದರೆ ಇವತ್ತು ಫುಲ್ಲು ಬೇರೆ ಲೊಕೇಶನ್ ಬಂದಿದ್ದೀನಿ. ಆ್ಯಕ್ಚುಲಿ ಈ ಲೊಕೇಶನಲ್ಲಿ ಒಂದು 3 to 4 ಟೈಮ್ಸ್ ನಾನು ಬಂದು ವೀಡಿಯೋ ಮಾಡಿದ್ದೀನಿ. ಸೊ ಈ ಲೊಕೇಶನ್ ಹತ್ರ ಬಂದಿದ್ದ ತಕ್ಷಣ ಫಸ್ಟ್ ಆಫ್ ಆಲ್ ನಾನು ಜಿಂಕೆಗಳನ್ನ ನೋಡಿದೆ. ಸೊ ಇವಾಗ ಇದಾದಮೇಲೆ ವೀಡಿಯೋ ಹಾಕ್ತೀನಿ, ನೋಡಿ. ಸೊ ಜಾಸ್ತಿ ದೂರ ಇದ್ವು, ನಾವು ಹತ್ರ ಹೋಗೋಷ್ಟಕ್ಕೆ ಓಡೋಟಾಯ್ತು. ನಿಯರ್ಲಿ ಒಂದು 10 to 12 10ರಿಂದ 12 ಜಿಂಕೆಗಳಿದ್ವು. ಸೊ ನಾವು ಹತ್ರ ಹೋಗೋಷ್ಟೊತ್ತಿಗೆ ಅದೆಲ್ಲ ಓಡೋಟಾಯ್ತು. ಸೊ ಈಗ ಟೆಂಟ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫುಲ್ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ, ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಈಗ ಏನಾದರೂ ಕುಕ್ ಮಾಡೋಣ. ಫುಲ್ ಇವತ್ತು ಡೇ ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ, ನೋಡೋಣ. ಆದರೆ ನಮ್ಮ ನೆಕ್ಸ್ಟ್ ವಿಡಿಯೋ ಫುಲ್ ಓವರ್ ನೈಟ್ ಕ್ಯಾಂಪಿಂಗ್ ಬರುತ್ತೆ. ಫುಲ್ ಬಿಸಿಲಿದೆ, ಅದಕ್ಕೋಸ್ಕರ ಆರಾಮಾಗಿ ಸ್ವಲ್ಪ ಹೊತ್ತು ಬಂದುಬಿಟ್ಟು ರೆಸ್ಟ್ ತೊಗೊಳ್ತಾ ಇದ್ದೀವಿ. ಸೊ ಇವತ್ತು ಗ್ರೂಪ್ ಕ್ಯಾಂಪಿಂಗು, ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀವಿ. ಇಬ್ಬರು ಗ್ರೂಪ್ ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ ಇವತ್ತು. ಫ್ರೆಂಡ್ಸ್, ಈಗ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡಿದ್ದಾಯಿತು. ಸೊ ನಮ್ಮ ಫ್ರೆಂಡು ಟೀ ಮಾಡ್ತಾಯಿದ್ದೆ, ಬನ್ನಿ ಹೋಗೋಣ. ಆಚೆ ಕಡೆ ಲೊಕೇಶನ್ ತೋರಿಸ್ತೀನಿ ಫ್ರೆಂಡ್ಸ್, ಸೂಪರ್ ಆಗಿದೆ ಲೊಕೇಶನು. ಬಟ್ ಪ್ರಾಬ್ಲಮ್ ಏನಂದರೆ ಯಾರ್ಯಾರೋ ಬಂದುಬಿಟ್ಟು
ಡಿಸ್ಟರ್ಬ್ ಮಾಡಿಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ತೊಗೊಂಡು ಮಾಡ್ತಾಯಿದ್ದೀವಿ. ಗೈಸ್ ಈ ಕಡೆ ಜಿಂಕೆಗಳನ್ನ ನೋಡ್ಬೋದು. ಐ ಥಿಂಕ್ ಒಂದು 15-20 ಜಿಂಕೆಗಳಿರುತ್ತೆ ಗುರು. ಝೂಮ್ ಮಾಡ್ತೀನಿ ನೋಡಿ, ಎಲ್ಲ ಓಡ್ತು ಗುರು, ಓಡ್ತಾ ಇದೆ ನೋಡಿ, ಓಡ್ತಾ ಇದೆ ಗುರು. ನಾ ಕ್ಯಾಮ್ರಾ ಎತ್ಕೊಂಡು ಬರೋಷ್ಟೊತ್ತಿಗೆ ಓಡ್ತಾ ಇದೆ. ಒಳಗಡೆ ಕಂಪ್ಲೀಟ್ ಡೇಂಜರಸ್ ಫಾರೆಸ್ಟ್ ಗುರು. ಅದಕ್ಕೋಸ್ಕರ ನಾವು ಆಚೆ ಕಡೆನೇ ಹಾಕಿದ್ದೀವಿ. ಒಳಗಡೆ ಓಡ್ತಾ ಇದೆ ನೋಡ್ಬೋದು. ಆ್ಯಂಡ್ ಮತ್ತೆ ಕೆಲವೊಂದು ಸಲ ಈ ಕಡೆ ಚಿರತೆ ಎಲ್ಲ ಬಂದಿದೆ. ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಫ್ರೆಂಡ್ಸ್. ಸೊ ನೋಡ್ಬೋದು, ಓಡ್ತಾ ಇದೆ ಈ ಕಡೆ ಮೂರಿದ್ದಾವೆ ನೋಡಿ, ಜಿಂಕೆಗಳು ಓಡ್ತಾ ಇದ್ದಾವೆ. ನೋಡಿ ನೋಡಿ ಓಡ್ತಾ ಇದ್ದಾವೆ, ಓಡ್ತಾ ಇದ್ದಾವೆ ಅಲ್ಲೊಂದು ಇಲ್ಲಿ 2 ಇದ್ದಾವೆ ನೋಡಿ, ಎಕ್ಸಾಕ್ಟ್ ನನ್ನ ಕೈ ಹತ್ರ ನೋಡಿ, ಅಲ್ಲಿ 2 ಇದ್ದಾವೆ. ನೋಡ್ಬೋದು ಗುರು, ಹತ್ರ ಓಡ್ಬಿಡ್ತಾ ಇದೆ. ಹೊಟ್ಟೈತು. ಏನಕ್ಕೆ ಬಿಡಿ ಅದಕ್ಕೆ ಡಿಸ್ಟರ್ಬ್ ಮಾಡೋದು. ಅಲ್ಲೇ ನಾವು ಕ್ಯಾಂಪಿಂಗ್ ಮಾಡ್ತಾ ಇರೋವಾಗ ಆ ಸೈಡೇ ಜಿಂಕೆ ಇದ್ದಿದ್ದು. ಸೊ ನಾವು ಹತ್ರ ಹೋಗೋಷ್ಟೊತ್ತಿಗೆ ಎಲ್ಲ ಹೊಟ್ಟೋಗಿದ್ವು. ನೋಡ್ಬೋದು ಈ ರೀತಿ ಇದೆ ಲೊಕೇಶನ್ನು. ಸೊ ಇಲ್ಲಿ 2 ಟೆಂಟ್ನ ಪಿಚ್ ಮಾಡಿದ್ದೀನಿ. ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಟೆಂಟ್ ಪಿಚ್ ಮಾಡಿದ್ದಾರೆ. ಇಲ್ಲಿ ನಂದೊಂದು ಟೆಂಟ್ ಇದೆ. ನಂದು 2 ಸೈಡ್ ಟೆಂಟ್ ಇರೋದು, 2 ಕಡೆನೂ ಓಪನ್ ಆಗುತ್ತೆ. ನೋಡ್ಬೋದು ಲೊಕೇಶನ್ ಅಂತೂ ಸೂಪರ್ ಆಗಿದೆ ಗುರು ನಮ್ಮದು. ಫಸ್ಟು ಇದಾಕೋಬ್ರು, ಏನು ಟೀ ಪುಡಿ ಹಾಕೋ ಮತ್ತು ಸಕ್ಕರೆ ಹಾಕೋ, ಅದರಲ್ಲಿ ಗ್ಲಾಸಲ್ಲಿ ಇಟ್ಬಿಡೋದು, ಸಕ್ಕರೆ ಹಾಕ್ಬಿಡು. ಏಲಕ್ಕಿದೆಯಾ? ಇಲ್ಲ, ಬಾಳೆಹಣ್ಣಿದೆ. ಇಲ್ಲಿ ನಮ್ಮ ಫ್ರೆಂಡ್ದು ಟೆಂಟ್ ಇದೆ. ಬೇಗ ಹಾಕ್ಲಾ? ಹಾಕು. ಸಾಕಾ? ಸಾಕಾ? ಫ್ರೆಂಡ್ಸ್ ಈಗ ಸ್ವಲ್ಪ ಚಿಕನ್ ವಾಶ್ ಮಾಡ್ಕೋಣ. ಬ್ರೋ ವಾಶ್ ಮಾಡಿದ್ಯಾ ಚಿಕನ್ನ? ಆದರೆ ಇನ್ನೊಂದ್ಸಲ ನಾವು ಚಿಕನ್ನ ವಾಶ್ ಮಾಡ್ಕೋಣ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಈಗ ಚಿಕನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀವಿ. ಫ್ರೆಂಡ್ಸ್ ಈಗ ಟೀ ರೆಡಿಯಾಗಿದೆ, ಟೀ ಕುಡಿಯೋಣ ಬಿಸಿಲಲ್ಲಿ. ಯಾವುದೋ ಹೋಟ್ಲಲ್ಲಿ ಎತ್ಕೊಂಡು ಬಂದ್ಬಿಟ್ಟಂಗಿದೆಯಾ ಗ್ಲಾಸ್? ಹೋಟ್ಲಾ? ಇಲ್ಲ ಬ್ರೋ, ಮನೆಯಲ್ಲಿ. ಹೋಟ್ಲಲ್ಲಿ ಕೊಡೋ ಗ್ಲಾಸ್ ಇದ್ದಂಗಿದೆ. ಅದರಲ್ಲಿ ಹಾಕಿ, ಇವಾಗ ಇದರಲ್ಲಿ ಹಾಕಿ. ಬಿಸಿಲಲ್ಲಿ ಟೀ ಕುಡಿಯೋದೆ ಒಂಥರ ಪರ್ಫೆಕ್ಟ್ ಕಾಂಬಿನೇಷನ್. ಚೆನ್ನಾಗಿದೆ ಬ್ರೋ ಟೀ. ನಿನ್ನಂಗಿದೆಯಾ ನನ್ನಂಗಿದೆಯಾ? 3 ಜನಕ್ಕೆ ಸೇರ್ತಾರೆ ಹೇಗಿರುತ್ತೆ ಹಾಗಿರುತ್ತೆ. ಇವರೋ ಮಾಮ ಹಸ್ತಾಂಡಾಡು. ಫ್ರೆಂಡ್ಸ್ ಇಲ್ಲಿ ಈಗ ಕಬಾಬ್ನ ಮಾಡ್ತಾಯಿದ್ದೀವಿ. ಚಿಕನ್ ಎಲ್ಲ ವಾಶ್ ಮಾಡಿದ್ದಾಯಿತು. ಈಗ ಕಬಾಬ್ನ ಅವಾಗಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಲ್ವಾ? ಇಲ್ಲ ಇಲ್ಲ, ಅದರ ಆ್ಯಡ್ ಮಾಡ್ಕೊ. ಇವಾಗ ಸ್ವಲ್ಪ ಜಾಸ್ತಿ ಆಗಬೇಡ, ವಾಸನೆ ಜಾಸ್ತಿ ಬರುತ್ತೆ. ಹಾಕಿದ್ದೀನಿ. ಮತ್ತೆ ಬ್ರೋ ಇದರಲ್ಲಿ ಇನ್ನೂ ಬೇರೆದು ಏನಾದರೂ ಹಾಕಿದೆಯಾ? ಇದಾಗಿದೆಯಾ? ಹಾಕಿದ್ದೀನಿ, ಜಾಸ್ತಿ ಹಾಕಿದ್ದೀನಿ. ಚಿಲ್ಲಿ ಪೌಡ್ರ್ ಬೇಡ, ಜಾಸ್ತಿ ಹಾಕಿ ಬ್ರೋ. ಇದಕ್ಕೆಲ್ಲ ಕಲರ್ ಬರುತ್ತಿದ್ರಲ್ಲ ಅಷ್ಟೇ. ನಾನು ಜಾಸ್ತಿ ಹಾಕಿದ್ದೀನಿ ಆಗಲೇ. ಇದು ಹಾಕಿದ್ಯಾ? ಎಲ್ಲ ಹಾಕಿದ್ದೀನಿ. ಅದು ಚಿಕನ್ಗೆ ಸ್ವಲ್ಪ ಗ್ರೇವಿಗೆ ಇಡೋ ಸ್ವಲ್ಪ.
ಏನು ಚಿಕನ್ ಇಲ್ಲ ಗ್ರೇವಿ ಮಾಡೋಕ್ಕೆ. ಚಿಕನ್ ಮಸಾಲಾನ ಹ್ಞೂ ಇದೇ ಅಲ್ಲ ಫುಲ್ ಪ್ಯಾಕೆಟ್ ಹಂಗೆ ಇನ್ನೂ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡೋಣ. ಇದಕ್ಕೆ ಚೆನ್ನಾಗಿದೆ, ಸೂಪರಾಗಿದೆ. ಇದಕ್ಕೆ ಆಮೇಲೆ ಕಬಾಬ್ ಮಾಡ್ಕೊಳ್ಳೋಣ. ಫಸ್ಟು ಈಗ ನಾನು ಚಿಕನ್ ಗ್ರೇವಿ ಮಾಡ್ಕೊಳ್ತೀನಿ, ಅದ್ರ ಜೊತೆ ರೈಸ್ ಇದೆ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಈಗ ಬೇಗ ಆನಿಯನ್ ಕಟ್ ಮಾಡ್ಕೊಳ್ಳೋಣ. ಏನು ಹೇಳೋ? ಸೌದೆನಾ? ಹಾಂ ಬ್ರೋ, ಏನಂದರೆ ಇವತ್ತು ನಮ್ಮದು ಸಿಲಿಂಡ್ರ್ ಓಪನ್ ಮಾಡೋದು ಬೇಡ, ಅದರಲ್ಲೇ ಕುಕ್ ಮಾಡೋಣ, ಚೆನ್ನಾಗಿರುತ್ತೆ. ಸೌದೆಯಲ್ಲೇ ಕುಕ್ ಮಾಡೋಣ. ಚಿಕನ್ನು ಮತ್ತು ಸಾಂಬಾರು ಗ್ರೇವಿ ಮತ್ತು ರೈಸ್ ಎಲ್ಲ ಅದರಲ್ಲೇ ಕುಕ್ ಮಾಡೋಣ ಬ್ರೋ. ಫ್ರೆಂಡ್ಸ್, ಈಗ ಸ್ವಲ್ಪ ಚಾಪಿಂಗ್ ಮಾಡ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಕ್ಯಾಂಪಿಂಗಲ್ಲಿ ಏನೋ ಒಂದು ಆಗುತ್ತೆ ಗುರು. ನೋಡು, ಕಟ್ಟಾಗೋಯ್ತು ಗುರು, ಸೀರಿಯಸ್ಲಿ ಒಳಗಡೆ ಹೊಟ್ಟೋಗಿದೆ. ನೋಡ್ಬೋದು ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸು ಅಲ್ಲಿ ಇದು ಸೌದೆನ ಹಚ್ತಾ ಇದ್ದಾರೆ, ಅದರಲ್ಲೇ ಇವತ್ತು ಕುಕ್ ಮಾಡೋದು. ಓಕೆ ಗೈಸ್, ಈಗ ಸ್ವಲ್ಪ ನೀರು, ಸ್ವಲ್ಪ ಈಗ ರೈಸ್ ವಾಶ್ ಮಾಡ್ಕೊಳ್ಳೋಣ. ಬ್ರೋ, ರೈಸ್ ಎಷ್ಟಾಗೋಣ? ರೈಸು 2 ಗ್ಲಾಸ್ ಹಾಕ್ಲಾ, 1 ಗ್ಲಾಸ್ ಹಾಕ್ಲಾ? ఎవరు ఇక్కడేమే ఇక్కడ వీడియో షూట్ చేస్తూ ఉండేది. వీడియో చేస్తూ ఉండేది. ఏం ఇంకా కాదనా, ఇది టెంట్ వేసి వీడియో చేస్తాము, భోజనాలు తింటాము, అది వీడియో షూట్ చేసి మళ్ళీ అడ్వర్టైజ్ కాదు, యూట్యూబ్లో వేసేది, జనాలందరూ చూస్తారు అట్లా. ఏమేమి వంటలో కదా? వంటలో అది ఇది అట్లా. మీ ఫోన్ ఉంటే చూపిస్తాను, మీ తవా లేదా? ఫోన్ ఉంటే చూపిస్తాను వీడియో. మా తవ ఆ ఫోన్ లేదు. అవునా? ఓకే గైಸ್, ಈಗ ಸ್ವಲ್ಪ ರೈಸ್ ವಾಶ್ ಮಾಡ್ಕೊಳ್ಳೋಣ. మీరు ఇది క్యాంప్ వేసుకొని ఇది చేస్తాను, సాయంకాలం వెళ్ళిపోతాను. అంతే ಬ್ರೋ, ಇದು 3 ಗ್ಲಾಸ್ ಹಾಕಿದ್ದೀನಿ ರೈಸು, ಸಾಕಲ್ಲ? ಈ ಚಿಕ್ಕದ ಗ್ಲಾಸಿಂದ ಎಷ್ಟು 100 ಗ್ರಾಮ್ ಬರುತ್ತೆ, 1/4 kg ಸಾಕಲ್ಲ ರೈಸು? ಸೊ ಸ್ವಲ್ಪ ರೈಸ್ ವಾಶ್ ಮಾಡ್ಕೊಂಡು మీద అదే పెట్టేది, పాత్ర పెట్టేదా? లేదు, ಅದು ಅಟ್ಲಿಕ್ಕೆ ಹೇಗೆ ಚಿಕನ್. ಸೊ ಗೈಸ್, ರೈಸ್ ವಾಶ್ ಮಾಡ್ಕೊಂಡಿದ್ದಾಯ್ತು. ಫ್ರೆಂಡ್ಸ್, ಈಗ ರೈಸ್ ಮಾಡ್ಕೊಂಡಿದ್ದಾಯ್ತು. ಈಗ ಫಸ್ಟ್ ರೈಸ್ ಇಟ್ಬಿಡ್ತೀನಿ, ನಂತರ ಚಿಕನ್ ಇಡಬೇಡ. ಇಲ್ಲಾಂದರೆ ಫಸ್ಟ್ ಚಿಕನ್ ಇಡ್ಬಿಡ್ತೀನಿ, ನಂತರ ರೈಸ್ ಇಡೋಣ. ಬ್ರೋ, ಫಸ್ಟ್ ರೈಸ್ ಇಡ್ಬೋಣ ಹೇಗೆ? ಇಡು, ರೈಸ್ ಇಡು. ಹಾಂ, ಯಾವ್ದು ಮೇಲೆ ಇಡ್ತೀಯ ರೈಸು? ಅದ್ರ ಮೇಲೆ ಇಡೋಣ, ಇಲ್ಲಾಂದರೆ ಇದ್ರ ಮೇಲೆ ಮಾಡ್ಬಿಡಲ್ಲ? ಅದ್ರ ಮೇಲೆ ಮಾಡಿಬಿಡು. ಇದು ಚಿಕನ್ ಬೇಕಾದ್ರೆ ಅದ್ರ ಮೇಲೆ ಮಾಡಿ. ಈಗ ರೈಸ್ ಇಡ್ಬೋಣ. ಕ್ಯಾಮ್ರಾ ನೋಡು, ಜಾಸ್ತಿ ಹಾಕ್ಬೇಡ ಉಪ್ಪು. ಇಲ್ಲ ಬ್ರೋ, ಕಡಿಮೆನೆ. ಸಾಕ್ಬಿಡು. ಅದು ಕುಕ್ ಆಗ್ತಾ ಇರಲಿ, ಅವಾಗವರೆಗೂ ಗ್ರೇವಿ ರೆಡಿ ಮಾಡೋಣ. ಇಲ್ಲ, ಅದು ರೈಸ್ ಆಗೋವರೆಗೂ ಗ್ರೇವಿ ಬೇಡ, ಇದು ಚಿಕನ್ ಕಬಾಬ್ ಮಾಡ್ಕೊಂಡು ತಿನ್ಬೇಡ. ಸರಿ ಗ್ರೇವಿ ಮತ್ತು ರೈಸು ಒಂದ್ಕಿತ ತಿನ್ನೋಣ. ಸರಿ ಮಾಡು. ಬಾ.
ಸೊ ಗೈಸ್ ನೋಡ್ಬೋದು, ಈಗ ರೈಸ್ ಇಟ್ಟಿದ್ದೀವಿ, ರೈಸ್ ಕುಕ್ ಆಗಲಿ ಮತ್ತೆ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನಮ್ಮ ಚಾಪಿಂಗ್ ಆಗಿದೆ, ಇಲ್ಲಿ ನಮ್ಮ ರೈಸ್ ಕುಕ್ ಆಗ್ತಾಯಿದೆ ಒಳಗಡೆ. ಆ್ಯಂಡ್ ಈ ಕಡೆ ಇದ್ರ ಮೇಲೆ ನಾವು ಕಬಾಬ್ ಮಾಡ್ತಾಯಿದ್ದೀವಿ. ಸೊ ಇವತ್ತಿನ ಲೊಕೇಶನ್ ಎಲ್ಲ ಸೂಪರ್ ಆಗಿದೆ. ಸ್ವಲ್ಪ ಇದ್ರ ಮೇಲೇ ಚಿಕನ್ ಮಾಡ್ಕೋಣ. ಇಷ್ಟು ಬೇಡ, ಸಾಕು, ಇದರಲ್ಲೇ ಸಾಕು, ಅಷ್ಟೇ ಸಾಕು. ಇದು ಸ್ವಲ್ಪ ಸೈಡ್. ಫ್ರೆಂಡ್ಸ್, ಈಗ ಕಬಾಬನ್ನು ಅದ್ರ ಮೇಲೆ ಇಟ್ಬಿಟ್ಟು ಕುಕ್ ಮಾಡೋಣ. ಈಗ ಕಬಾಬ್ ಇದ್ರ ಮೇಲೆ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಬ್ರೋ. ಇದರಲ್ಲಿ ಏನಂದರೆ ಹೊಗೆ ಜಾಸ್ತಿ ಬರ್ತದೆ. ಫ್ರೆಂಡ್ಸ್, ಈಗ ರೈಸ್ ಆಲ್ಮೋಸ್ಟ್ ಕುಕ್ ಆಗಿದೆ, ನೋಡ್ಬೋದು, ಆಲ್ಮೋಸ್ಟ್ ಕುಕ್ ಆಗೋಗಿದೆ. ಈಗ ಮಾಡೋಣ ಬ್ರೋ, ಹಾಕೋಣ. ದೂರದಿಂದ ಕೈ ಸುಟ್ಟೋಗುತ್ತೆ. ಸಾಕಲ್ಲ, ಇನ್ನೂ ಸ್ವಲ್ಪ ಹಾಕು. ಸಾಕ್ಬಿಡು. ಸಾಕಲ್ಲ ಬ್ರೋ? ಸಾಕು ಜಾಸ್ತಿ ಆಗಿದೆ. ನೀರು ಹಾಕೋಣಲ್ಲ. ಎಲ್ಲಿ ಬರೋ ಚಮಚ? ಇಲ್ಲ ಇದನ್ನ ಅದೆಲ್ಲ ಫಸ್ಟಲ್ಲಿ ಹಾಕ್ಬೇಕಲ್ಲ. ಹಾಕಿ ಹೇಳ್ತೀನಿ, ಪರವಾಗಿಲ್ಲ. ಇಲ್ಲಿ ಎಲ್ಲ ಹಾಕಿ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಹಾಕ್ಗುರು, ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಬಿಡು ಬ್ರೋ. ಬೇಡ. ತೊಳ್ಕೊಳ್ಳೋಣ. ಅಷ್ಟು ಹಾಕ್ಬೇಡ ಕೊತ್ತಿಮೀರಿ, ಏನಕ್ಕೆ ಅಷ್ಟು, ಅದೇ ವಾಸನೆ ಬಂದ್ಬಿಡುತ್ತದೆ. ಇದೊಂದು ಸ್ವಲ್ಪ ಹಾಕೋಣ. ಅದರೆಲ್ಲ ಸ್ವಲ್ಪ ಹಾಕು. ನಿಧಾನವಾಗಿ ಮಿಕ್ಸ್ ಮಾಡಿ, ಬಿದ್ದೋಗುತ್ತೆ ಎಲ್ಲ. ಫ್ರೆಂಡ್ಸ್, ಇಲ್ಲಿ ಆಲ್ಮೋಸ್ಟ್ ನಮ್ಮ ಫುಡ್ ಕುಕ್ ಆಗೋಗಿದೆ. ಈಗ ತಿನ್ಬೇಕಷ್ಟೇ. ರೈಸ್ ಕುಕ್ ಆಗಿದೆ, ಚಿಕನ್ ಗ್ರೇವಿ ಕುಕ್ ಆಗಿದೆ. ಈಗ ಕಬಾಬ್ ಗ್ರಿಲ್ ಮಾಡ್ಕೊಳ್ಳೋಣ. ಆಗೋಗಿದೆ ನೋಡಿದ್ರು. ಸಾಕು ಸಾಕು, ಬೇಡ ಬೇಡ, ಇನ್ನು 5 ನಿಮಿಷ ಇದ್ದರೆ ಅಷ್ಟೇ, ಮತ್ತೆ ಟೇಕ್ ಸಿಗಲ್ಲ. ಆಗೋಗುತ್ತೆ, ಆಗಿದೆ, ಸಾಕು ಸಾಕು. ಫ್ರೆಂಡ್ಸ್, ಈಗ ನಮ್ಮ ಚಿಕನನ್ನು ಚೆನ್ನಾಗಿ ಇದ್ರ ಮೇಲೆ ಗ್ರಿಲ್ ಮಾಡೋಣ.
ಸೊ ಫ್ರೆಂಡ್ಸ್ ಇಷ್ಟು ಕುಕ್ ಮಾಡಿದ್ದೀವಿ ಇವತ್ತು. ಈಗ ಮಧ್ಯಾಹ್ನದ ಊಟ ಮಾಡ್ತಾಯಿದ್ದೀವಿ. 6 ಗಂಟೆ ಆಗೋಗಿದೆ, ಸನ್ಸೆಟ್ ಆಗೋಯ್ತು ನೋಡ್ಬೋದು. ಹಿಂದ್ಗಡೆ ಎಲ್ಲ ಕಂಪ್ಲೀಟಾಗಿ ಸನ್ಸೆಟ್ ಆಗೋಗಿದೆ. ಈಗ ಬೇಗ ಬೇಗ ತಿನ್ನೋಣ, ಮಧ್ಯಾಹ್ನ ಊಟ ಹೊಟ್ಟೆ ಹಸಿತಾ ಇದೆ. ಇನ್ನೊಂದು ಪೀಸ್ ಅಪ್ಪ ಹಾಕ್ಕೊಂತೀನಿ ಮತ್ತೆ ಹಾಕ್ಕೊಂತೀನಿ ಇದ್ರ ಜೊತೆಗೆ ಕಬಾಬ್, ಲೆಮನ್ ಮತ್ತು ಕುಕುಂಬರ್ ಪರ್ಫೆಕ್ಟ್ ಕಾಂಬಿನೇಷನ್. ವೆಯ್ಟ್ ಮಾಡೋದು ಬೇಡ, ಈಗ ತಿನ್ನೋಣ. ಸೊ ಫ್ರೆಂಡ್ಸ್ ಫೈನಲಿ ನಮ್ಮ ಥಾಲಿ ರೆಡಿಯಾಗಿದೆ ನೋಡ್ಬೋದಾ. ಈಗ ತಿನ್ನೋ ಸಮಯ, ತಿನ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಕಬಾಬ್ ನೋಡೋಣ. ವಾವ್, ಸ್ಮೂತಾಗಿ ಬೆಂದೋಗಿದೆ. ಚೆನ್ನಾಗಿದೆ ಬ್ರೋ ಕಬಾಬ್. ಟೇಸ್ಟ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ಈಗ ತಿನ್ಬಿಟ್ಟು ಮುಗಿಸ್ತೀನಿ. ಫ್ರೆಂಡ್ಸ್ ಲಾಸ್ಟಲ್ಲಿ ಸ್ವಲ್ಪ ಗ್ರೀನ್ ಟೀ ಕುಡ್ಕೊಂಡು ಹೋಗೋಣ, ಸಾರಿ ಲೆಮನ್ ಟೀ ಕುಡ್ಕೊಂಡು ಹೋಗೋಣ. ಏನಪ್ಪ ಕುಡ್ದಿದ್ಯಾ ಏನಾದರೂ? ಸ್ವಲ್ಪ ಲೈಟಾಗಿ ಬ್ರೋ ಕುಡಿಬೇಕೀಗ. ನೀರಿದೆಯಾ ಬ್ರೋ? ಒಂದು ಸಾಕು ಬಿಡ. ಹೌ ಇಸ್ ದ ಬಾನ್ಫೈರ್? ಓಕೆ ಫ್ರೆಂಡ್ಸ್, ಫೈನಲಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದರೂ ಹೊಸಬ್ರು ಆಗಿದ್ರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ TFK ಕ್ಯಾಂಪಿಂಗ್ ಯೂಟ್ಯೂಬ್ ಚಾನಲ್. ಓಕೆ ಗೈಸ್, ಬಾಯ್ ಆ್ಯಂಡ್ ಟೇಕ್ ಕೇರ್.